ಟೆನ್ಸ್ ಈಸ್ ನನಗೆ ಮಾತನಾಡಲು ಬಿಡಿ. ನನಗೆ ಮಾತನಾಡಲು ಬಿಡಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಲೆಟ್ ಮೀ ಸ್ಪೀಕ್. ಲೆಟ್ ಮೀ ಸ್ಪೀಕ್. ನನಗೆ ಇನ್ನಷ್ಟು ಹೇಳು. ನನಗೆ ಇನ್ನಷ್ಟು ಹೇಳು. ಈ ವಾಕ್ಯಗೆ ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್. ತುಂಬ ನಾಚಿಕೆ ಪಡಬೇಡ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಡೋಂಟ್ ಬಿ ಸೇ. ಡೋಂಟ್ ಬಿ ಸೋ ಸೇ. ಎಲ್ಲವೂ ಸರಿಯಾಗಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎವ್ರಿಥಿಂಗ್ ಈಸ್ ಓಕೆ. ಎವ್ರಿಥಿಂಗ್ ಈಸ್ ಓಕೆ. ನೆಕ್ಸ್ಟ್, ನಿರ್ಲಕ್ಷಿಸಲು ಕಲಿಯಿರಿ. ಈ ವಾಕ್ಯನ ಲರ್ನ್ ಟು ಇಗ್ನೋರ್ ಅಂದರೆ ನಿರ್ಲಕ್ಷಿಸಲು ಕಲಿಯಿರಿ. ಇಂದು ತುಂಬ ಬಿಸಿಲು ಇದೆ. ಇವತ್ತು ತುಂಬ ಬಿಸಿಲಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ವೆರಿ ಹಾಟ್ ಟುಡೇ. ಇಟ್ ಈಸ್ ವೆರಿ ಹಾಟ್ ಟುಡೇ. ನಿನಗೆ ಗೊತ್ತೇ, ಆ ವಿಷಯ ನಿನಗೆ ಗೊತ್ತಾ ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯು ನೌ ವಾಟ್. ಯು ನೌ ವಾಟ್. ನನಗೆ ತೋರಿಸು. ನೀ ಏನು ಬರ್ಕೊಂಬಂದು ನನಗೆ ತೋರಿಸು ಅಂತೇಳಿ ಇಂಗ್ಲೀಷ್ನಲ್ಲಿ ಶೋ ಮೀ. ಶೋ ಮೀ ಅಂತ ಹೇಳ್ತೀವಿ. ಏನಾದರೂ ಹೇಳು. ಹೊಸದಾಗಿ ಏನಾದರೂ ಇದ್ರೆ ಹೇಳ್ತೀವಲ್ಲ ಆ ರೀತಿ ಸೇ ಸಮಥಿಂಗ್. ಸೇ ಸಮಥಿಂಗ್. ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆ. ಜಸ್ಟ್ ಲೈಕ್ ದ್ಯಾಟ್. ಜಸ್ಟ್ ಲೈಕ್ ದ್ಯಾಟ್. ಹೀಗೆ ಮುಂದುವರೆಸು. ಹೀಗೆ ಮುಂದುವರೆಸು. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ಹೀಗೆ ಮುಂದುವರೆಸು. ಸರಿಯಾಗಿ ವರ್ತಿಸು. ನಿನ್ನ ಬಿಹೇವಿಯರ್ ಸರಿಯಾಗಿಲ್ಲ ಅಂತೀವಲ್ಲ, ಹಾಗೆ ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ತಡ ಮಾಡಬೇಡಿ. ತಡ ಮಾಡಬೇಡಿ. ಅದಕ್ಕೆ ಡೋಂಟ್ ಡಿಲೇ. ಡೋಂಟ್ ಡಿಲೇ. ನನಗೆ ನಿಜ ಹೇಳು. ನನಗೆ ಸತ್ಯ ಹೇಳು ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಟೆಲ್ ಮೀ ದ ಟ್ರುತ್. ಟ್ರುತ್ ಅಂದರೆ ನಿಜ ಅಥವಾ ಸತ್ಯ. ಬೇಗ ಚೆನ್ನಾಗಾಗು ಅಥವಾ ಬೇಗ ಸರಿಯಾಗು ಅಥವಾ ಬೇಗ ಹುಷಾರಾಗು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಗೆಟ್ ವೆಲ್ ಸೂನ್. ಗೆಟ್ ವೆಲ್ ಸೂನ್. ಇಲ್ಲಿಂದ ಹೋಗಿಬಿಡು. ಇಲ್ಲಿಂದ ಹೋಗಿಬಿಡು. ಗೆಟ್ ಔಟ್ ಫ್ರಾಮ್ ಹಿಯರ್. ಗೆಟ್ ಔಟ್ ಫ್ರಾಮ್ ಹಿಯರ್. ಫ್ರಾಮ್ ಅಂದರೆ ಇಲ್ಲಿಂದ. ಅವಳು ತುಂಬ ಮಾತನಾಡುತ್ತಾಳೆ. ಅವಳು ತುಂಬ ಮಾತನಾಡುತ್ತಾಳೆ. ಸಿ ಸ್ಪೀಕ್ಸ್ ಎ ಲಾಟ್. ಸಿ. ಅವನು ಏನೂ ಮಾಡಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೀ ಡಿಡ್ ನಥಿಂಗ್. ಹೀ ಡಿಡ್ ನಥಿಂಗ್. ಇಲ್ಲಿಂದ ದೂರ ಹೋಗು. ಇಲ್ಲಿಂದ ದೂರ ಹೋಗೋಣಕ್ಕೆ ಗೋ ಅವೇ ಫ್ರಾಮ್ ಹಿಯರ್. ಗೋ ಅವೇ ಫ್ರಾಮ್ ಹರ್. ಬಡವರಿಗೆ ಸಹಾಯ ಮಾಡು. ನಿನ್ನ ಕೈಲಾದ ಬಡವ್ರಿಗೆ ಸಹಾಯ ಮಾಡು ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದು ಹೆಲ್ಪ್ ದ ಪೂರ್. ಹೆಲ್ಪ್ ದ ಪೂರ್. ಏನು ನಡೀತಾ ಇದೆ. ಏನು ನಡೀತಾ ಇದೆ. ವಾಟ್ ಈಸ್ ಗೋಯಿಂಗ್ ಆನ್. ವಾಟ್ ಈಸ್ ಗೋಯಿಂಗ್ ಆನ್. ನಿಮಗೆ ಇದರ ಅಗತ್ಯವಿದೆಯಾ. ನಿಮಗೆ ಇದರ ಅಗತ್ಯ ಐತ್ಯಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಯು ನೀಡ್ ಇಟ್. ನೀಡ್ ಅಂದರೆ ಅಗತ್ಯ. ಅವಳು ತುಂಬ ಅಭ್ಯಾಸ ಮಾಡುತ್ತಾಳೆ. ಅವಳು ತುಂಬ ಓದುತ್ತಾಳೆ ಅಂತೇವಲ್ಲ ಸಿ ಸ್ಟಡೀಸ್ ಎ ಲಾಟ್. ಸಿ ಸ್ಟಡೀಸ್ ಎ ಲಾಟ್. ನಿಮ್ಮ ಹತ್ತಿರ ಪೆನ್ ಐತ್ಯಾ ಅಥವಾ ಇದೆಯಾ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಡೂ ಯು ಹ್ಯಾವ್ ಪೆನ್. ಡೂ ಯು ಹ್ಯಾವ್ ಪೆನ್. ಇದು 5 ದಿನ ತೆಗೆದುಕೊಳ್ಳುತ್ತದೆ. ಇದು 5 ದಿನ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ 5 ಡೇಸ್. ಇಟ್ ವಿಲ್ ಟೇಕ್ 5 ಡೇಸ್. ನಾನು ಇಲ್ಲಿ ಕೂಡಬಹುದಾ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೇ ಐ ಸಿಟ್ ಹಿಯರ್. ಮೇ ಐ ಸಿಟ್ ಹಿಯರ್. ಇದು ನನ್ನ ಮನೆ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ
ದಿಸ್ ಈಸ್ ಮೈ ಹೌಸ್. ದಿಸ್ ಈಸ್ ಮೈ ಹೌಸ್. ನನ್ನ ಮಾತು ಕೇಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಲಿಸ್ಟನ್ ಟು ಮೀ ಅಥವಾ ಲಿಸನ್ ಟು ಮೀ. ನಾನು ಅದನ್ನು ಹೇಳಿಲ್ಲ ಅನ್ನೋಕ್ಕೆ ಐ ಡಿಡ್ ನಾಟ್ ಸೇ ದ್ಯಾಟ್. ಐ ಡಿಡ್ ನಾಟ್ ಸೇ ದ್ಯಾಟ್. ಇದನ್ನು ಮುಟ್ಟಬೇಡ. ಇಂಗ್ಲೀಷ್ನಲ್ಲಿ ಡೋಂಟ್ ಟಚ್ ಇಟ್ ಅಂತ ಕರಿತೀವಿ. ಇದನ್ನು ಮುಟ್ಟಬೇಡ. ನಿಮ್ಮ ಹತ್ತಿರ ಏನು ಇದೆ? ನಿಮ್ಮ ಹತ್ತಿರ ಏನಿದೆ? ವಾಟ್ ಡು ಯು ಹ್ಯಾವ್? ವಾಟ್ ಡು ಯು ಹ್ಯಾವ್? ನಾನು ಅದನ್ನು ಹೇಳಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಡಿಡ್ ನಾಟ್ ಸೇ ದ್ಯಾಟ್. ಐ ಡಿಡ್ ನಾಟ್ ಸೇ ದ್ಯಾಟ್. ನನ್ನ ಬಗ್ಗೆ ಕೂಡ ಯೋಚಿಸು. ಇದನ್ನೇ ಇಂಗ್ಲೀಷ್ನಲ್ಲಿ ಥಿಂಕ್ ಅಬೌಟ್ ಮೀ ಆಲ್ಸೋ. ಥಿಂಕ್ ಅಬೌಟ್ ಮೀ ಆಲ್ಸೋ. ಸಮಯ ಎಷ್ಟಾಗಿದೆ? ಈಗ ಸಮಯ ಎಷ್ಟಾಗಿದೆ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಟೈಮ್? ವಾಟ್ ಈಸ್ ದ ಟೈಮ್? ನೀನು ಏನು ಖರೀದಿಸಿದೆ? ನೀನು ಅಲ್ಲಿ ಏನು ಖರೀದಿ ಮಾಡ್ಕೊಂಬಂದಿ? ವಾಟ್ ಡಿಡ್ ಯು ಬೈ? ವಾಟ್ ಡಿಡ್ ಯು ಬೈ? ಇನ್ನೊಂದು ತಗೊಳ್ಳಿ. ಇದು ಚೀಪ್ ಐತಿ, ಇನ್ನೊಂದು ತಗೊಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಅನದರ್ ಒನ್. ಹ್ಯಾವ್ ಅನದರ್ ಒನ್. ನಾನು ಆಟ ಆಡಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಐ ವಾಂಟ್ ಟು ಪ್ಲೇ ಗೇಮ್. ಐ ವಾಂಟ್ ಟು ಪ್ಲೇ ಗೇಮ್. ನಾನು ಕಲಿತಾ ಇದ್ದೀನಿ. ನಾನು ಕಲಿತಾ ಇದ್ದೀನಿ. ಐ ಆಮ್ ಲರ್ನಿಂಗ್. ಐ ಆಮ್ ಲರ್ನಿಂಗ್. ನಾನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಪ್ಪಿಕೊಳ್ಳುವುದಿಲ್ಲ. ಐ ಡೋಂಟ್ ಅಗ್ರಿ. ಐ ಡೋಂಟ್ ಅಗ್ರಿ. ನೀನು ಪ್ರಯತ್ನ ಮಾಡಿದೀಯಾ? ನೀನು ಪ್ರಯತ್ನ ಮಾಡಿದೀಯಾ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಡಿಡ್ ಯು ಟ್ರೈ? ಡಿಡ್ ಯು ಟ್ರೈ? ಎಷ್ಟು ವಿಚಿತ್ರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಹೌ ಸ್ಟ್ರೇಂಜ್. ಹೌ ಸ್ಟ್ರೇಂಜ್. ಎಷ್ಟು ವಿಚಿತ್ರ. ನನಗೆ ತಿಳಿಸು. ಲೆಟ್ ಮೀ ನೌ. ಲೆಟ್ ಮೀ ನೌ. ಈಗ ಅದನ್ನು ಮಾಡಿ. ಈಗ ಅದನ್ನು ಮಾಡಿ. ಡೂ ಇಟ್ ನೌ. ಡೂ ಇಟ್ ನೌ. ಒಮ್ಮೆಲೆ ಮಾಡಿ. ಒಮ್ಮೆಲೆ ಮಾಡಿ. ಡೂ ಇಟ್ ಒನ್ಸ್. ಡೂ ಇಟ್ ಒನ್ಸ್. ಎಂತಹ ಪರಿಸ್ಥಿತಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಎ ಸಿಚುವೇಶನ್. ವಾಟ್ ಎ ಸಿಚುವೇಶನ್. ಇಲ್ಲಿವರೆಗೆ ಎಲ್ಲವೂ ಸರಿಯಾಗಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಸೋ ಫಾರ್ ಸೋ ಗುಡ್. ಸೋ ಫಾರ್ ಸೋ ಗುಡ್. ವಿಷಯಕ್ಕೆ ಬನ್ನಿ. ಸುಮ್ಮನೆ ಕಾಲಹರಣ ಮಾಡದೆ ವಿಷಯಕ್ಕೆ ಬನ್ನಿ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ನನ್ನ ಪರವಾಗಿ ಅಥವಾ ನನ್ನಂತೆ ಹೇಳುವುದಲ್ಲ ಆನ್ ಮೈ ಬಿಹಾಫ್. ಆನ್ ಮೈ ಬಿಹಾಫ್. ದೇವರ ಕೃಪೆಯಿಂದ ಏನಾದರೂ ಒಂದು ಒಳ್ಳೆಯ ಕೆಲಸ ಆದಾಗತ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ನನಗೆ ಖುಷಿಯಾಗಿದೆ. ನನಗೆ ಸಂತೋಷವಾಗಿದೆ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಗ್ಲ್ಯಾಡ್. ಐ ಆಮ್ ಗ್ಲ್ಯಾಡ್. ಬೇರೆ ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಯಾರು ಕಾಳಜಿ ವಹಿಸುತ್ತಾರೆ. ಯಾರು ಕಾಳಜಿ ವಹಿಸುತ್ತಾರೆ. ಹೂ ಕೇರ್ಸ್. ಹೂ ಕೇರ್ಸ್. ಇದು ಚೆನ್ನಾಗಿ ಧ್ವನಿಸುತ್ತದೆ. ಇದು ಚೆನ್ನಾಗಿ ಧ್ವನಿಸುತ್ತದೆ ಅನ್ನೋಕ್ಕೆ ಇಟ್ಸ್ ಸೌಂಡ್ಸ್ ಗುಡ್. ಇಟ್ಸ್ ಸೌಂಡ್ಸ್ ಗುಡ್. ಇದನ್ನು ಬದಲಿಸು. ಚೇಂಜ್ ಇಟ್. ಚೇಂಜ್ ಇಟ್. ಮತ್ತೆ ಸಿಗೋಣ. ಮತ್ತೆ ಸಿಗೋಣ ಅನ್ನೋಕ್ಕೆ ಸಿ ಯು ಅಗೈನ್ ಅಂತ ಹೇಳಬೇಕು. ಸಿ ಯು ಅಗೈನ್. ಈ ಕೆಲಸವನ್ನು ಮುಗಿಸು. ಈ ಕೆಲಸವನ್ನು ಬೇಗ ಮುಗಿಸು ಅನ್ನೋಕ್ಕೆ ಫಿನಿಶ್ ದಿಸ್ ವರ್ಕ್.
ಫಿನಿಶ್ ದಿಸ್ ವರ್ಕ್. ನಿಮ್ಮನ್ನೇ ಕೇಳಿಕೊಳ್ಳಿ, ನಿಮ್ಮನ್ನೇ ಕೇಳಿಕೊಳ್ಳಿ ಏನಕ್ಕೆ ಆಸ್ಕ್ ಯುವರ್ ಸೆಲ್ಫ್, ಆಸ್ಕ್ ಯುವರ್ ಸೆಲ್ಫ್. ಪುನಃ ಆಲೋಚಿಸು, ಪುನಃ ಆಲೋಚಿಸು ಅನ್ನೋಕ್ಕೆ ಥಿಂಕ್ ಅಗೈನ್, ಥಿಂಕ್ ಅಗೈನ್. ಯಾರಾದರೂ ಪ್ರಯತ್ನಿಸಬಹುದು, ಯಾರಾದರೂ ಪ್ರಯತ್ನಿಸಬಹುದಕ್ಕೆ ಎವ್ರಿ ಒನ್ ಕ್ಯಾನ್ ಟ್ರೈ. ಎಲ್ಲರೂ ಚೆನ್ನಾಗಿ ಆಡಿದರು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಎವ್ರಿ ಒನ್ ಪ್ಲೇಯಡ್ ವೆಲ್, ಎವ್ರಿ ಒನ್ ಪ್ಲೇಯಡ್ ವೆಲ್. ಎಲ್ಲರನ್ನು ಒಳಗೆ ಕರೆದುಕೊಂಡು ಹೋಗು, ಎಲ್ಲರನ್ನು ಒಳಗೆ ಕರೆದುಕೊಂಡು ಹೋಗು. ಗೆಟ್ ಎವ್ರಿ ಒನ್ ಇನ್ಸೈಡ್, ಗೆಟ್ ಎವ್ರಿ ಒನ್ ಇನ್ಸೈಡ್. ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು. ಗೋ ದೇರ್, ಗೋ ದೇರ್. ಎಲ್ಲಿಗೆ ಬಾ ಅಥವಾ ಎಲ್ಲಿಗೆ ಬನ್ನಿ ಅನ್ನೋಕ್ಕೆ ಕಮ್ ಹಿಯರ್, ಕಮ್ ಹಿಯರ್. ಏನಾಯಿತು ನೋಡು ಅಥವಾ ಏನಾಯಿತು ನೋಡಿ. ಲುಕ್ ವಾಟ್ ಹ್ಯಾಪನ್ಡ್, ಲುಕ್ ವಾಟ್ ಹ್ಯಾಪನ್ಡ್. ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆನ್ಸರ್ ಮೈ ಕ್ವಶನ್ಸ್, ಆನ್ಸರ್ ಮೈ ಕ್ವಶನ್ಸ್. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೊಮ್ಮೆ ಯೋಚಿಸು, ಮತ್ತೊಮ್ಮೆ ಯೋಚಿಸು. ಥಿಂಕ್ ಅಗೈನ್, ಥಿಂಕ್ ಅಗೈನ್. ದೇವರಿಗೆ ಮಾತ್ರ ಗೊತ್ತು. ಓನ್ಲಿ ಗಾಡ್ ನೋಸ್, ಓನ್ಲಿ ಗಾಡ್ ನೋಸ್. ಅದನ್ನು ತೆಗೆದುಕೊಂಡು ಹೋಗಿ ಅನ್ನೋಕ್ಕೆ ಟೇಕ್ ದ್ಯಾಟ್ ಅವೇ, ಟೇಕ್ ದ್ಯಾಟ್ ಅವೇ. ಅವರು ನಿರ್ಧರಿಸಲಿ, ಅವರು ನಿರ್ಧರಿಸಲಿ. ಲೆಟ್ ದೆಮ್ ಡಿಸೈಡ್, ಲೆಟ್ ದೆಮ್ ಡಿಸೈಡ್. ಮಾತನಾಡುತ್ತಾ ಇರು, ಮಾತನಾಡುತ್ತಾ ಇರು. ಕೀಪ್ ಟಾಕಿಂಗ್, ಕೀಪ್ ಟಾಕಿಂಗ್. ಎಲ್ಲರಿಗೆ ಸ್ವಾಗತ, ಎಲ್ಲರಿಗೆ ಸ್ವಾಗತ. ಎವ್ರಿ ಒನ್ ಈಸ್ ವೆಲ್ಕಮ್, ಎವ್ರಿ ಒನ್ ಈಸ್ ವೆಲ್ಕಮ್. ಅಲ್ಲಿ ಸಿಗೋಣ. ಸಿ ಯು ದೇರ್, ಸಿ ಯು ದೇರ್. ಅಲ್ಲಿ ಕುಳಿತುಕೊಳ್ಳಿ, ಅಲ್ಲಿ ಕುಳಿತುಕೊಳ್ಳಿ. ಸಿಟ್ ಓವರ್ ದೇರ್, ಸಿಟ್ ಓವರ್ ದೇರ್. ಕೆಲವೊಮ್ಮೆ ಅದು ಆಗುತ್ತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸಮ್ ಟೈಮ್ ಇಟ್ ಹ್ಯಾಪನ್ಸ್, ಸಮ್ ಟೈಮ್ ಇಟ್ ಹ್ಯಾಪನ್ಸ್. ನನ್ನನ್ನು ಮೇಲಕ್ಕೆ ಎಳೆಯಿರಿ ಅಥವಾ ಮೇಲಕ್ಕೆ ಎತ್ತಿರಿ ಅಥವಾ ಪುಲ್ ಮೀ ಅಪ್, ಫುಲ್ ಮೀ ಅಪ್. ನನ್ನ ನಂತರ ಹೇಳಿ, ನನ್ನ ನಂತರ ಹೇಳಿ. ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನನ್ನ ನಂತರ ಓದಿ, ನನ್ನ ನಂತರ ಓದಲಿಕ್ಕೆ ರೀಡ್ ಆಫ್ಟರ್ ಮೀ, ರೀಡ್ ಆಫ್ಟರ್ ಮೀ. ಎಲ್ಲದಕ್ಕೂ ಹಣ ಖರ್ಚಾಗುತ್ತದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಎವ್ರಿಥಿಂಗ್ ಕಾಸ್ಟ್ಸ್ ಮನಿ, ಎವ್ರಿಥಿಂಗ್ ಕಾಸ್ಟ್ಸ್ ಮನಿ. ದಯವಿಟ್ಟು ಆನ್ಲೈನ್ಗೆ ಬಾ, ದಯವಿಟ್ಟು ಆನ್ಲೈನ್ಗೆ ಬಾ. ಪ್ಲೀಸ್ ಕಮ್ ಆನ್ಲೈನ್, ಪ್ಲೀಸ್ ಕಮ್ ಆನ್ಲೈನ್. ನನಗೆ ನಿಮ್ಮ ಸಹಾಯ ಬೇಕಿದೆ, ನನಗೆ ನಿಮ್ಮ ಸಹಾಯ ಬೇಕಿದೆ. ಐ ನೀಡ್ ಯುವರ್ ಹೆಲ್ಪ್, ಐ ನೀಡ್ ಯುವರ್ ಹೆಲ್ಪ್. ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಏನಕ್ಕೆ ಟೇಕ್ ರೆಸ್ಪಾನ್ಸಿಬಿಲಿಟಿ,